ನೋಡಿ, ನೀವು ಪ್ರತಿ ತಿಂಗಳು 3ನೇ ತಾರೀಕು ಅಮೌಂಟ್ ಕಟ್ಟಿಬಿಡ್ಬೇಕು ನಮಗೆ. 3ನೇ ತಾರೀಕು ಇಲ್ಲಾಂದರೆ 5ನೇ ತಾರೀಕು ಒಳಗಡೆ. 3ನೇ ತಾರೀಕು ಒಂದು ದಿವಸ ಇರುತ್ತೆ, 4ನೇ ತಾರೀಕು ಒಂದು ದಿವಸ ಇರುತ್ತೆ, 5ನೇ ತಾರೀಕು ಒಂದು ದಿವಸ ಇರುತ್ತೆ. 3 ದಿವಸದೊಳಗಾಗಿನ ನೀವು ತೊಗೊಂಡಿರೋಂತಹ ಲೋನು ಕಟ್ಟಬೇಕು. ಇಲ್ಲ ಅಂತಂದರೆ ನಿಮಗೆ ಫೈನ್ ಬೀಳುತ್ತೆ. ಸರಿ ಸರ್, ಆಯಿತು ಕಟ್ಟಾನ. ಇವತ್ತು 2ನೇ ತಾರೀಕು. ಸರಿ ಆಯಿತು, 3ನೇ ತಾರೀಕು 4ನೇ ತಾರೀಕು ಕಟ್ತೀವಿ ಹೇಳ್ರಿ ಸರ್. ನಾವೇನಿಲ್ಲ, ಕಟ್ಕೊಂಡು ಹೋಗ್ತೀವಿ ಹೇಳ್ರಿ, ಅಚ್ಚುಕಟ್ಟಾಗಿ ಕಟ್ತೀವಿ. ಇಲ್ಲಿ ನೋಡಿ, ನೀವು ಸರಿಯಾಗಿ ಕಟ್ಕೊಳ್ತಾ ಹೋದರೆ ನಿಮಗೆ ಇನ್ನೂ 50 ಲಕ್ಷ 60 ಲಕ್ಷ ನಿಮ್ಗೆ ಎಷ್ಟು ಬೇಕಾದರೂ ನೀವು ಇನ್ನೂ ಸಾಲ ಪಡೀಬೋದು. ಒಟ್ಟಿನಲ್ಲಿ ನೀವು ತಗೊಂಡಿರೋಂಥ ಸಾಲನ ಸರಿಯಾಗಿ ಯಾವ ಟೈಮಿಗೆ ಕಟ್ಟಬೇಕು, ಯಾವ ಡೇಟಿಗೆ ಕಟ್ಟಬೇಕು, ಪಕ್ಕ ನೀವು ಏನು ಫೈನು ಆ್ಯಡ್ ಮಾಡ್ಕೊಳ್ದಂಗೆ ನೀವು ಸರಿಯಾಗಿ ಕಟ್ಟಿದರೆ ನಿಮಗೆ ನಾವು ಇನ್ನೂ ಎಷ್ಟು ಬೇಕಾದರೂ ಲೋನ್ ಕೊಡ್ತಾ ಹೋಗ್ತೀವಿ ನಮ್ಮ ಬ್ಯಾಂಕ್ ಕಡೆಯಿಂದ. ಸರಿ ಆಯಿತು ಸರ್, ಹೇಳ್ರಿ ಕಟ್ತೀವಿ. 4ನೇ ತಾರೀಕು ಕಟ್ತೀವಿ ಹೇಳ್ರಿ. ಇವಾಗ ಎಷ್ಟು ಕಟ್ಟಬೇಕು ಸರ್? ಇಲ್ಲಿ ನೋಡಿ, 30 ಲಕ್ಷ ತೊಗೊಂಡಿದ್ದೀರಾ, ನೀವು ತಿಂಗಳಿಗೆ 50,000 ಕಟ್ಟಬೇಕಾಗುತ್ತೆ. 12 ವರ್ಷ ಕಟ್ಟಬೇಕಾಗುತ್ತೆ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 12 ವರ್ಷ ಬಡ್ಡಿ ಮತ್ತು ಅಸಲು ಎರಡೂ ತೀರ್ತಾ ಹೋಗುತ್ತೆ. 50,000 ಕಟ್ಟಬೇಕಾಗುತ್ತೆ. ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸರ್, ಅವತ್ತು 25,000 ಕಟ್ಟೋದೇನೋ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ನೀವು ಬರ್ಸಿದ್ದೀರಾ ಇಲ್ಲಿ? ತಿಂಗಳಿಗೆ 50,000 ಕಟ್ತೀವಿ. ಅವತ್ತು ಕೇಳ್ತಾರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು. 25,000 ಕಟ್ಟೋದಾದರೆ ನೀವು 24 ವರ್ಷ ಕಟ್ಟಬೇಕಾಗುತ್ತೆ. 50,000 ಕಟ್ಟೋದಾದರೆ 12 ವರ್ಷ ಕಟ್ಟಬೇಕಾಗುತ್ತೆ. 12 ವರ್ಷ ಮಿನಿಮಮ್ಮು. ನೀವು 25,000 ತಿಂಗಳ 25,000 ಕಟ್ಟಿದ್ರೆ 12 ವರ್ಷ ಕಟ್ಟಬೇಕಾಗುತ್ತೆ. 12 ವರ್ಷಕ್ಕೆ ಬಡ್ಡಿ ಅಸಲು ಎಲ್ಲ ತೀರ್ತಾ ಹೋಗುತ್ತೆ ನಿಮ್ಮದು. ಬೇಗ ತೀರಲಿ ಅಂತೇಳಿ 12 ವರ್ಷಕ್ಕೆ ಬರ್ಸಿದ್ವಿ ಸರ್. 12 ವರ್ಷಕ್ಕೆ ಬರ್ಸಿದ್ದೀರಿ ಅಂದ್ರ ಮೇಲೆ ನಿಮ್ಮದು 30 ಲಕ್ಷ ಲೋನ್ಗೆ ನೀವು 50,000 ಕಟ್ಟಬೇಕಾಗುತ್ತೆ. ನೀವು ಇಲ್ಲ ನನಗೆ ಕಟ್ಟೋದಕ್ಕಾಗೋದಿಲ್ಲ ಅಂತ ನೀವು ಅಲ್ಲೇ ಹೇಳಿದ್ರೆ ನಾವು 12 24 ವರ್ಷ ಮಾಡ್ತೀವಿ. 24 ವರ್ಷ ಅಂತಂದರೆ ತಿಂಗಳ 25,000 ಕಟ್ಟಬೇಕಾಗುತ್ತೆ. 25,000ಕ್ಕೆ ನಿಮಗೆ ತುಂಬ ಹೋಗ್ತಾ ಬಡ್ಡಿ ಜಾಸ್ತಿ ಆಗ್ತೈತೆ ಹೊರತು ನೀವು ಕಡಿಮೆ ದಿನ ನೀವು 12 ವರ್ಷಕ್ಕೆ ಮಾಡ್ಕೊಂಡ್ರೆ ನಿಮಗೆ ಬೇಗ ಬಡ್ಡಿ ಕಡಿಮೆ ಆಗುತ್ತೆ, ಬೇಗ ನೀವು ಮಾಡಿರೋಂಥ ಸಾಲ ಕ್ಲಿಯರ್ ಆಗುತ್ತೆ. ಹೋಗ್ತಾ ನಿಮ್ಗಿನ್ನೂ ಬಡ್ಡಿ ಜಾಸ್ತಿ ಆಗ್ತೈತೆ. ಜಾಸ್ತಿ ದಿವಸ ನೀವು ಕಳ್ದಂಗಿಲ್ಲ. ಸರಿ ಸರ್, ಆಯಿತು, 50,000ನೇ ಕಟ್ತೀವಿ ಬಿಡಿ ಸರ್. 50,000 ಕಟ್ಟೋಕ್ಕಾಗಲ್ಲ ಕಣೆ. ಸುಮ್ಮನೊಂದು 24 ವರ್ಷದ 25,000 ಮಾಡಿಸ್ಬಿಡು. ಬಿಡ್ರಿ, ಏನು ಕಟ್ಕೊಳ್ತಾ ಹೋಗ್ಬೋದು, ಆರಾಮಾಗಿ ಕಟ್ಬೋದು ಬಿಡ್ರಿ. ಅತ್ಲಾಗ 50,000 ಕಟ್ಟಿರತ್ತ ಬೇಗ ತೀರುತ್ತೆ. ಸರಿ ಆಯ್ತು ಮೇಡಮ್, ನಾವು ಬರ್ತೀವಿ. ನೀವು ಸರಿಯಾಗಿ ಕಟ್ಕೊಂಡು ಹೋದರೆ ನಿಮ್ಗಿನ್ನೂ ನಾವು ಹೋಗ್ತಾ ಜಾಸ್ತಿ ಲೋನ್ ಕೊಡ್ತೀವಿ. ಸರಿ ಸರ್, ಆಯಿತು. ಆದಷ್ಟು ಬೇಗ ಕಟ್ಟಂಗೆಲ್ಲನ ನಮಗೆ ಒಳ್ಳೇದು, ಬೇಗ ಸಾಲ ತೀರುತ್ತೆ ಅಲ್ವಾ. ಹಾಂ, ನಿಮ್ಮ ಹತ್ರ ಈಗ 50,000 ಐತೆ, ಲಕ್ಷ ಐತೆ, ಬಂದು ಇಷ್ಟು ಕಟ್ಬಿಟ್ಟು ನಾವು ಇಷ್ಟು ಕಟ್ಟಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಕಟ್ಬೋದು. ಮತ್ತು ನಿಮ್ಮ ಹತ್ರ ಒಂದೇ ಸತಿ 5 ಲಕ್ಷ ಅಮೌಂಟ್ ಇಲ್ಲಿಂದನೂ ಬಂದಿರುತ್ತೆ, ಒಂದೇ ಸತಿ ಕಟ್ಬೋದು. ಈಗ 5,000 10,000 ಎಲ್ಲ ಕಟ್ಟೋದಕ್ಕಾಗಲ್ಲ. ನಿಮ್ಮ ಹತ್ರ ಎಲ್ಲ ಕೂಡಿಟ್ಕೊಂಡು 50,000 ಲಕ್ಷ ಗಟ್ಟಲೆ ಕಟ್ಬೋದು. ಸರಿ ಸರ್, ಆಯಿತು ಸರ್, ಕಟ್ತೀವಿ. ಆಯಿತು ಸರ್. ಹೆಂಗತ್ತ ನೋಡಿ, ಇಷ್ಟೊಂದು ದುಡ್ಡು ಯಾರನ್ನೂ ಕೇಳೋಕ್ಕಾಗ್ತಿರ್ಲಿಲ್ಲ. ಎಷ್ಟೊಂದು ದುಡ್ಡು ತಗೊಂಬಂದೆ ಅಲ್ಲ, ಸಾಲದಾರ್ದ ಒಂದು ಅರ್ಧ ಕೊಡೋದ್ಕತ್ತ ಹೆಂಗೆ ಸುಧಾರಿಸ್ಕೊಂಡು ಇದಾರತ್ತ. ಇನ್ನು ಸಾಲ ತೀರ್ಸೋದೇ ಇರೋದು. ಕೆಲಸದಾಳ್ಗಳೇ ಗೊತ್ತಿಲ್ಲಮ್ಮ, ಯಾರು ಎಷ್ಟು ಕರೆದ್ರು. ಇವಾಗೇನು ಯಾರನ್ನೇನು ಕೇಳಂಗಿಲ್ಲ ಕಣಪ್ಪ. ನೋಡಿ, ಒಟ್ಟು ಪ್ರಕಾರನು ಸಾಲ ಕೊಡ್ತಾರೆ ಬ್ಯಾಂಕ್ ಒಳಗೆ. ಈಗೇನು ಮನಸ್ರು ತಕ್ಕೋಗಿ ಕೊಡ್ರಿ ಅಂತ ಕೇಳೋದೇನಿರಲ್ಲ. ಇವಾಗ ಹೆಂಗತ್ತ, ನಮಗೆ ಲೋನ್ ಕೊಟ್ಟವ್ರತ್ತ, ಇದನ್ನ ತೀರ್ಸಿದ್ಮೇಲೆ ತಿರ್ಗಿ ಇನ್ನೊಂದ್ಸತಿ ತಗೊಂಬೋದು. ತಿರ್ಗಿ ಇರೋ ಬರೋದೆಲ್ಲ ಸಾಲ ಹಣ್ಣುಗೆಲ್ಲ ತೀರಿಸ್ಕೊಂಡು ಮನೆಗೆ ಟಿವಿ ಫ್ರಿಜ್ಜು ಎಲ್ಲ ತಗೊಂಬರೋದು. ಅವನ್ನೆಲ್ಲ ಮಾರಿದೀವಲ್ಲ, ಅವನ್ನೆಲ್ಲ ತಗೊಂಬರೋದು. ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಂಬರೋದು. ಎಲ್ಲ ತಗೊಂಬಂದ್ರತ್ತ ನಮ್ಮ ಪಾಡಿಗೆ ನಾವು ಇರ್ಬೋದತ್ತ. ಅಯ್ಯೋ, ತಗೊಂಬದೇನು ತಗೊಂಡಿದ್ದೀವಿ, ತೀರ್ಸೋದಲ್ಲಿರೋದು. ಇದನ್ನೊಂದು ತೀರಿಸ್ಲಿ ಸಾಕು, ಅರ್ಧ ನಮ್ಮ ಸಾಲ ಬಗೆರ್ದಂಗೆ ಆಗುತ್ತೆ. ಇನ್ನೊಂದು ಉಳಿದಿರೋದು ಹೆಂಗೆ ತೀರಿಸ್ಬೋದತ್ತ. ಏನಪ್ಪ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಅವರು ಬಂದಿದ್ರು ಬ್ಯಾಂಕ್ನವರು, ಇದೆಲ್ಲ ಫಾರಮ್ ಕೊಟ್ಟೋದ್ರು, ಎಷ್ಟು ವರ್ಷಕ್ಕೆ ಕಟ್ಟಿದ್ರೆ ಎಷ್ಟು ವರ್ಷಕ್ಕೆ ಕ್ಲಿಯರ್ ಆಗುತ್ತೆ ಏನು ಎತ್ತ ಅಂತ ಹೇಳಿದ್ರು. ಇಷ್ಟನೇ ತಾರೀಕಿಗೆ ಕಟ್ಟಬೇಕು, ಇಷ್ಟರೊಳಗೆ ಏನಾರ ಕಟ್ಟಲಿಲ್ಲ ಅಂದರೆ ಬಡ್ಡಿ ಹಾಕ್ತೀವಿ, ಇಷ್ಟರೊಳಗೆ ಕಟ್ಟಲಿಲ್ಲ ಅಂತಂದರೆ ಡಬಲ್ ಬಡ್ಡಿ ಹಾಕ್ತೀವಿ, ಇಷ್ಟರೊಳಗೆ ಕಟ್ಟಲಿಲ್ಲ ಅಂತಂದರೆ ತ್ರಿಬಲ್ ಬಡ್ಡಿ ಹಾಕ್ತೀವಿ. ಅಷ್ಟು ಹಾಕಲಿಲ್ಲ, ಅಷ್ಟಾದ್ಮೇಲೂ ಇನ್ನೂ ಕಟ್ಟಿಲ್ಲ ಅಂತಂದರೆ ಮನೆಯೆಲ್ಲನ ಜಪ್ತಿ ಮಾಡ್ತೀವಿ ಅಂತ ಹೇಳಿ ಅವರು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಬಂದಿದ್ರು, ಒಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಈ ತಿಂಗಳಿಂದನ ಕಟ್ಟಬೇಕಂತೆ. 3ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಒಳಗೆ 3 ದಿವಸ ಟೈಮ್ ಇರುತ್ತಂತೆ. 3ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಈ ಮೂರು ದಿವಸದೊಳಗೆ ಕಟ್ಟಬೇಕಿಲ್ಲ ಅಂದರೆ ಫೈನು. ಆಮೇಲೆ ಇನ್ನು ಡಬಲ್ ಫೈನ್ ಹಾಕ್ತಾರೆ, ಆಮೇಲೆ ತ್ರಿಬಲ್ ಫೈನು. ಆಮೇಲಿಂದನ ಬಂದು ಇಲ್ಲಿ ಮನೆ ಜಪ್ತಿ ಮಾಡ್ತಾರೆ ಕಟ್ಟಲಿಲ್ಲ ಅಂತ ಹೇಳಿ ಎಲ್ಲ ಹೋದ್ರು. ಸಖತ್ತು ಬಡ್ಡಿ ಹಾಕ್ತಾರಂತೆ ಕಣಮ್ಮ. ಫೈನಾನ್ಸ್ನಾಗೆಲ್ಲ ನಾವು ಹೊರಗೆ ತಗೊಂಡ್ರೆ ಸಖತ್ತು ಬಡ್ಡಿ ಹಾಕ್ತಾರೆ ಅಂತ ಹೇಳ್ತಿದ್ರು. ಎಷ್ಟೊಂದು ಬಡ್ಡಿ ಕಟ್ಟಬೇಕಾಗುತ್ತೆ. ಎಷ್ಟು ಕಟ್ಟೋದು ನೀವು ತಗೊಂಡಿರೋದು?
ಕೊಡ್ತಾರೆ ಇಟ್ಟಿಟ್ಟೊಂದು ದುಡ್ಡ ಇನ್ನು ವಾರ ಮುಂದ್ಸರ್ ತೆಗಿಸ್ಕೊಂಡಿಟ್ಟೊಂದು ದುಡ್ಡು ಯಾರು ಕೊಡೋದು ಇಲ್ಲ ಇದಕ್ಕಿನ್ನ ಸೇನೆ ಬಡ್ಡಿ ಆಗುತ್ತೆ ಅಮ್ಮಣಿ ನೀನೇನು ಅನ್ಕೊಂಡಿದ್ಯಾ ಯಾರು ಕೊಡಲ್ಲ ಇಟ್ಟೊಂದು ದುಡ್ಡ ಕಟ್ಕೊಂತ ಹೋಗ್ಬೋದು ಅಸ್ಲೂ ತಿರುತ್ತೆ ಬಡ್ಡಿನೂ ತಿರುತ್ತೆ ಆರಾಮ ಕಟ್ಕೊಂತ ಆರಾಮ ತೀರ್ಸ್ಕೊಂತ ಹೋಗ್ಬೋದು ಏನು ಮಸ್ತ ಲೋನ್ ಕೊಡ್ತಾರೆ ಇವಾಗ ಏನು ಹೆಂಗೆ ಬೇಕಾದ್ರೂ ಹೆಂಗೆ ಮನೆ ಕಟ್ಟಿ ಹೆಂಗೆ ಬೇಕಾದ್ರೂ ಇವಾಗ ಸಾಲ ತೀರಿಸ್ಬೋದು ಗೊತ್ತೇ ನಿನಗೆ ಗೊತ್ತಿಲ್ಲ ಅಮ್ಮಣಿ ಇವಾಗೆಲ್ಲ ಹಂಗೆ ಮತ್ತೆ ಮಾಡೋ ಟೌನ್ಗಳಿಗೆಲ್ಲನ ಮನೆಗಳಿಗೆ ಕಟ್ಟಿಸ್ತಾರಲ್ಲ ಅವೆಲ್ಲ ಹಂಗೆ ಮತ್ತೆ ಎಲ್ಲ ಲೋನ್ಗಳು ತಗೊಂತಾರೆ ಕಟ್ಟಿಸ್ತಾರೆ ಲೋನ್ ತಗೊಂತಾರೆ ಕಟ್ಟಿಸ್ತಾರೆ ತಿರ್ಗಾ ಎಲ್ಲನ ಅದನ್ನು ಬಾಡಿಗೆ ಕೊಡ್ತಾರೆ ಅದನ್ನೆಲ್ಲ ತೀರಿಸ್ತಾರೆ. ಅಲ್ಲಂತೂ ಬಾಡಿಗೆಗಳು ಬತ್ತಿರ್ತವೆ ತಿಂಗಳನ ಈಗ 2 ಮನೆ ಕಟ್ತಾರೆ ಅನ್ಕ ಅಲ್ಲಿ 2 ಮನೆ ಕಟ್ಟಿ ಲೋನ್ ತಗೊಂತಾರೆ ಅನ್ಕ 10,000 ಬಾಡಿಗೆ ಅಂತಂದ್ರೂ ಡಬಲ್ ಬೆಡ್ರೂಮ್ನ ಟೌನ್ಗಳಿಗೆ 10,000 ಬಾಡಿಗೆ 20,000 ಬಾಡಿಗೆ ಬರುತ್ತೆ 20,000 ಬಾಡಿಗೆ ತೊಗೊಂಡೋಗಿ ಎಲ್ಲ ಬ್ಯಾಂಕಿಗೆ ಕಟ್ತಾರೆ ತೀರಿಸ್ಕೊಂತಾರೆ. ಆದ್ರೆ ನಮ್ದು ಇಲ್ಲಿ ಏನು ಬಾಡಿಗೆ ಬರೋದಿಲ್ಲ ಏನಿಲ್ವಲ್ಲ ಇಷ್ಟೊಂದು ಮನೆ ಕಟ್ಟಿದ್ರು ಹಳ್ಳಿಗೆ ಇಲ್ಲೇನು ಯಾರು ಬಂದ್ರೂ ಅಷ್ಟೊಂದು ಬಾಡಿಗೆ ಕೊಡೋದಿಲ್ಲ. ಹಳ್ಳಿ ಕಡಿಮೆ ಅಲ್ಲ ಹೆಂಗೆ ಚೆನ್ನಾಗಿದೆ ಅಂದರೆ 2,000 ಕೊಡತಿ ಸುಸ್ತು 2,000 ತಪ್ಪಿದ್ರೆ ಎಲ್ಲ ಇದೆ 3,000 ಅಷ್ಟು ಬಿಟ್ಟರೆ 3,000 ರೂಪಾಯಿ ಮೇಲೆ 1 ರೂಪಾಯಿನೂ ಬರೋಲ್ಲ. ಅದು ಒಳ್ಳೆಗೆ ಸುಮ್ಮನೆ ಅಷ್ಟೊಂದು ನಮಗೆ ಎಷ್ಟು ಬೇಕೋ ಅಷ್ಟು ವಾಸ ಇರೋದಕ್ಕೆ ಕಟ್ಟಬೇಕೋ ಅಷ್ಟೇ ಹೊರ್ತು ಟೌನ್ಗಳಾಗಾದರೆ ಬಾಡಿಗೆ ದುಡಿತಾವಲ್ಲ ಅದಕ್ಕೆ ಕಟ್ಟಿಸ್ತಾರೆ. ಇವಾಗ ಇದನ್ನು ತೀರ್ಸೋದಿರೋದು ತಗೊಂಡಿರೋದಲ್ಲ ತೀರ್ಸೋದಿರೋದು. ಸುಮ್ಮನೆ ನಾವೆಲ್ಲ ತೀರಿಸ್ತೀವಿ ನೀನೇನು ನೋಡಮ್ಮ ನಿಮ್ಮಪ್ಪ ಹೆಂಗೆ ಎದ್ರಿ ಕೆಮ್ಮುತ್ತಿ ನನ್ನ ತಮ್ಮ ಹೇಳ್ಯಾರ ಯಾಕ ನೀವು ಅಚ್ಚುಕಟ್ಟ ಕಟ್ಕೊಂಡು ಹೋಗ್ರಿ ಲಕ್ಷಗಟ್ಟಲೆ ಕೊಟ್ಟರು ಎಷ್ಟು ಲಕ್ಷ ಬೇಕಾದ್ರೆ ಕೊಡ್ತಾರೆ ಇದ್ರಾಗೇನು ಅಂತ ಹೇಳ್ತಾರೆ ಕೋಟಿಗಟ್ಟಲೆ ಬೇಕಾದ್ರೆ ಕೊಡ್ತಾರೆ. ಈಗ 30 ಲಕ್ಷ ಕೊಟ್ಟವ್ರ ತಿರ್ಗಿ ಹೋಗ್ತಾನೆ ನಾವೇನ ಕಟ್ಟಿರೋ 50 ಲಕ್ಷ ಕೊಡ್ತಾರೆ. ಆಮೇಲೆ ಅದನ್ನು ಕಟ್ಟು ಕ್ಲಿಯರ್ ಮಾಡಿದ್ರೆ ಒಂದು 60 ಲಕ್ಷ 70 ಲಕ್ಷ ಕೊಡ್ತಾರೆ. ಅದನ್ನು ಕಟ್ಟು ಕ್ಲಿಯರ್ ಮಾಡಿದ್ರೆ ಒಂದು 80 ಲಕ್ಷ 90 ಲಕ್ಷ ಕೊಡ್ತಾರೆ. ಅದನ್ನು ಕಟ್ಟೆಲ್ಲ ಕ್ಲಿಯರ್ ಮಾಡಿದ್ರೆ 1 ಕೋಟಿ ರೂಪಾಯಿ ತನಕ ಸಾಲ ಕೊಡ್ತಾರೆ. ಎಷ್ಟನ ಕಟ್ಟೋಟ್ನಲ್ಲಿ ನಾವು ಸರಿಯಾಗಿ ಕಟ್ಕೊಂಡು ಹೋಗ್ಬೇಕಷ್ಟೆ ಫೈನ್ ಬೀಳಬಾರ್ದು. ಈಗ ಎಷ್ಟು ಕರೆಕ್ಟ್ ಡೇಟಿಗೆ ನಾವು 3ನೇ ತಾರೀಕು ನಮಗೆ ಟೈಮ್ ಕೊಟ್ಟವಲ್ಲ 3ನೇ ತಾರೀಕು ಕರೆಕ್ಟಾಗಿ ಕಟ್ಬಿಟ್ರೆ ನಾವು ಇನ್ನು ಹೋಗ್ತಾ ಲೋನ್ಗಳು ಮಸ್ತ್ ಕೊಡ್ತಾರೆ. ಆರಾಮಾಗಿ ತೀರಿಸ್ಕೊಂತ ಹೋಗ್ಬೋದು. ಇವಾಗೇನು ಯಾರನ್ನೇನು ಕೇಳೋ ಅಂಥದ್ದು ಇರಲ್ಲ. ಸುಮ್ಮನೆ ಇವ್ರನ್ನ ಕೇಳಿದ್ರೆ ಇವಾಗಿಲ್ಲಪ್ಪ ಅಷ್ಟೊಂದು ದುಡ್ಡು ಇಲ್ಲಪ್ಪ ಅಂತ ರಾಗ ಎಳಿತಾರೆ ಊರುಗಳಿಗೆ ಯಾರನ್ನ ಕೇಳಿದ್ರೆ. ಅದಕ್ಕೇ ಸುಮ್ಮನತ್ತ ನಮ್ಮ ಪಾಡಿಗೆ ನಾವು ಈಗ ಹಿಂಗೆ ಹೋಗಿ ಎಲ್ಲನ ತಗೊಂಡು ನಮ್ಮ ಪಾಡಿಗೆ ನಾವು ಇರೋದು ಕಲಿಬೇಕಷ್ಟೇನೆ. ಸುಮ್ಮನೆ ಇವಾಗ ಯಾರನ್ನೂ ಕೇಳೋಕ್ಕೆ ಆಗಲ್ಲ ಕೈ ಒಡ್ಡೋಕ್ಕೆ ಆಗಲ್ಲ. ನೋಡು 1 ಲಕ್ಷ ದುಡ್ಡು ಕೇಳಿವ ಸಂಗೀತ ಕೊಡಲೇ ಇಲ್ಲ ಅಂದ್ಲು. ಅಲ್ಲ ಅದು ಕಡಿಮೆ ಕಟ್ಟೋದಾದರೂ ಮಾಡಿಸ್ತಾವೆ 50,000 ಕಟ್ಟೋದು ಮಾಡ್ತಿದ್ದಿಲ್ಲ ಒಂದು 20-25 ಸಾವಿರ ಕಟ್ಟೋದು ಮಾಡಿಸ್ಬೇಕಾಯ್ತು. ಅದನ್ನೇ ಮಾಡಿರೋ ಸುಮ್ಮನೆ 20-25 ಸಾವಿರ ಕಟ್ಟೋದೇನೆ ಮಾಡಿರೋದು. ಅವ್ರು ಹೇಳಿದ್ದು 50 ಸಾವಿರ ಕಟ್ಟಿದ್ರೆ ನೀವು ಬೇಗ ತೀರೋದು ಅಂತ ಹೇಳಿರೋದು. ನಿನಗೆ ಗೊತ್ತಾಗಲ್ಲ ಸುಮ್ಕಿರು. 25 ಸಾವಿರ ಕಟ್ಟೋದೇನೆ 24 ವರ್ಷಕ್ಕೆ ಮಾಡಿಸಿರೋದು. 24 ವರ್ಷ 25 ವರ್ಷ ಆಗುತ್ತೆ. 25 ವರ್ಷ ತೀರಿಸ್ಬೇಕು ನಾವು. 25 ಸಾವಿರ 50 ಸಾವಿರ ಕಟ್ಟಿದರೆ 12 ವರ್ಷಕ್ಕೆ ತೀರುತ್ತೆ ಅಂತ ಹೇಳಿದ್ದವರು. ಈಗ 15 ಲಕ್ಷಕ್ಕೆ ನಾವು 25 ಸಾವಿರ ಕಟ್ಟಿದರೆ 12 ವರ್ಷ ಕಟ್ಟಬೇಕಾಗುತ್ತೆ. ಇವಾಗ 30 ಲಕ್ಷಕ್ಕೆ 50 ಲಕ್ಷ ಕಟ್ಟಿದರೆ 12 ವರ್ಷಕ್ಕೆ ತೀರುತ್ತೆ ಅಂತ ಹೇಳಿದ್ದವರು. ಇವಾಗ ನಾವು 25 ಸಾವಿರ ಕಟ್ಟಿದರೆ ನಮ್ದು 25 ವರ್ಷಕ್ಕೆ ತೀರುತ್ತೆ. 1 ವರ್ಷ ಜಾಸ್ತಿ ಆಗುತ್ತೆ. 12 ವರ್ಷಕ್ಕೆ ತೀರೋದು 25 ಡಬಲ್ ಅಂದರೆ 12 24 25 ವರ್ಷಕ್ಕೆ ಆಗುತ್ತೆ. ಬಡ್ಡಿ ಗಿಡ್ಡಿ ಅದು ಹೋಗ್ತಾ ಬಡ್ಡಿ ಜಾಸ್ತಿ ಆಗುತ್ತಲ್ಲ ಅದಕ್ಕೆ 25 ವರ್ಷಕ್ಕೆ ತೀರುತ್ತೆ. ತೀರ್ಲ ಬಿಡಿ ಮೆಲ್ಲ ಕಟ್ಕೊಂತ ಹೋಗ್ಬೋದು. ಮೆಲ್ಲಗೆ ಸಾಲ ತೀರಿಸ್ತಾ ಹೋಗ್ಬೋದು ಅತ್ಲಾಗೆ. ಅಷ್ಟೇ ಏನು ನಾಲ್ಕೆ ತಿರ್ಲಿಗಳಲ್ಲಿ ಇರುತ್ತೆ ಏನು ಬ್ಯಾಂಕ್ನಾಗೇನು ಆರಾಮಾಗೆ ಕಟ್ಕೊಂತ ಹೋಗ್ಬೋದು. ಬ್ಯಾಂಕ್ನಾಗೆ ನಮಗೆ ಲೋನ್ ಕೊಟ್ಟವ್ರೆ ಆರಾಮಾಗಿ ತೀರಿಸ್ತಾ ಹೋಗ್ಬೋದು. ನಾ ಏನು ತಲೆ ಕೆಡಿಸಿ ಮೇಲೆ ತಿಂಗಳಿಗೆ 25 ಸಾವಿರ ಮೆಲ್ಲಗೆ ತೀರಿಸ್ತಾ ಹೋಗ್ತೀವಿ. ಆರಾಮಾಗಿ ಕಟ್ಕೊಂತ ಹೋಗ್ಬೋದು. 25 ಸಾವಿರ ಕಟ್ಟಿದ್ರೂ 25 ವರ್ಷ ಕಟ್ಟಬೇಕು. 30 ಲಕ್ಷಕ್ಕೆ 15 ಲಕ್ಷಕ್ಕಾದರೆ ಒಂದು 25 ಸಾವಿರ 12 ವರ್ಷಕ್ಕೆ ಕಟ್ಟಬೇಕಾಗುತ್ತೆ. ಹಿಂಗೆಲ್ಲ ಹೇಳೋರು ನಮಗೆ. ಅದಕ್ಕೆ ನಾವು ಒಂದು 25 ಸಾವಿರ ಕಟ್ಟೋದು ಹಂಗೆ ನನ್ನ ದುಡ್ಡಿದ್ದರೆ ಒಂದೇ ಸತಿ 50 ಲಕ್ಷಗಟ್ಟಲೆ ಕಟ್ಟಿ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.